ನಮಸ್ಕಾರ ಸರ್. ತಮ್ಮೂರು ಬಾಗಳಿ ಸರ್. ಬಾಗಳಿ ತಾಲೂಕು ಹರಪನಹಳ್ಳಿ ಸರ್. ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ. ಓಕೆ ಸರ್, ನೀವು ನಮ್ಮ ಒಂದು ಕಿರಾಮೃತ ವರ್ಜಿನ್ ಗೊಬ್ಬರ ರೇಟನ್ನು ಎಷ್ಟು ದಿನದಿಂದ ತೊಗೊಳ್ತಾ ಇದ್ರಿ? ಈಗ 7 ತಿಂಗಳಾಯ್ತು ಸರ್. ಡಿಸೆಂಬರಲ್ಲಿ 7 ತಿಂಗಳಾಯ್ತು. ಯಾರು ನಿಮಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ? ಪ್ರವೀಣ್ ಸರ್, ರೆಡ್ಡಿ ಸರ್. ಓಕೆ, ನಿಮ್ಗೆ ಏನೇನು ಸಮಸ್ಯೆ ಇತ್ತು ಸರ್ ತೊಗೊಳಕ್ಕೆ ಮುಂಚೆ? ಫಸ್ಟ್ ಪಿಡ್ಸ್ ಬರ್ತದೆ ಸರ್. ಈಗ 5 ವರ್ಷದಿಂದ ಈಗ ಅದನ್ನು ತೊಗೊಂಡು ಈಗ ಆರಾಮಾಗಿದೆ ಸರ್. ಈಗ 4-5 ಮಂತ್ ಆಗಿದೆ. ಪಿಡ್ಸ್ ಬರ್ತಾ ಇತ್ತು ಮೊದಲು, ಇದನ್ನು ತೊಗೊಂಡ್ಮೇಲೆ ಏನಾಗಿದೆ? ಈಗ ಏನಾಗಿಲ್ಲ ಸರ್, ಆರಾಮಾಗಿದ್ದೀನಿ. ಮೂಲವಾದಿನ ಕಂಟ್ರೋಲ್ ಇದೆ ಸರ್. ಓಕೆ, ಅದು ಆರಾಮಾಗಿದೆ ಸರ್. ಓಕೆ. ಇದಾಗಿದೆ ಸರ್. ಎಷ್ಟು ಹೊತ್ತು ತೊಗೊಂಡ್ರೆ ಸರ್? ಡೈಲಿ 2 ಟೈಮ್ ತೊಗೊಂಡಿದ್ದೀನಿ ಸರ್. 2 ಟೈಮ್ಸ್ ತೊಗೊಂಡ್ರೆ, ಬೆಳಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ತೊಗೊಂಡಿದ್ರಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನಮ್ಮ ಭದ್ರಪ್ಪ ಸರ್ ಸುಮಾರು ಎಷ್ಟು ತಿಂಗಳಿಂದ ತೊಗೊತಾರೆ ಸರ್? 7 ಮಂತ್ ಸರ್. 7 ತಿಂಗಳಿಂದ ತೊಗೊತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವ್ರದ್ದು ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಅವ್ರ ಅಮ್ಮರನ್ನ ಕೇಳೋಣ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಓಬಮ್ಮ ಅಂತ ಸರ್. ನಾನು ಮನೆಯವರು ಸರ್. ಅವರು ಫಸ್ಟ್ ಅವರಿಗೆ 7 ವರ್ಷದಾಗೇನೋ ಬಂದಿತ್ತಂತೆ ಸರ್ ಅದು ಪಿಡ್ಸು. ಹಂಗಾಗಿ ಒಂದು 33-35 ವರ್ಷದಲ್ಲಿ ಬಂದ್ಬಿಡ್ತು ಸರ್. ಅದು ಇದ್ದಿದ್ದಂಗ್ಲೆ ಮಧ್ಯಾಹ್ನ ಸರ್. ಅದು ತೋರಿಸಿದ್ವಿ, ಎಲ್ಲಿ ಆರಾಮಾಗ್ಲಿಲ್ಲ. ಬೆಂಗಳೂರಲ್ಲೇ ತಿಂಗಳ ಕಳಿಸ್ತಿದ್ವಿ ಸರ್ ನಾವು. ಆಮೇಲೆ ಅದು ವಿಮನ್ಸ್ನಲ್ಲಿ ಹೋದ್ರು, ಹುಬ್ಬಳ್ಳಿಯಲ್ಲಿ ತೋರಿಸಿದ್ವಿ, ಎಲ್ಲೆಲ್ಲ ಸಾಕಷ್ಟು ತೋರಿಸಿದ್ವಿ. ಅದು ಇದಾಗ್ಲಿಲ್ಲ. ಅದು ಹೋಗ್ತು ಸರ್. ಮಕ್ಕಂಬಿಡಾರ ಸರ್. ಮಕ್ಕಂಬಿಟ್ರೆ ಎಚ್ಚರನೇ ಇಲ್ಲ ಸರ್. 2.5 ದಿವಸ ಅಂದ್ರೂ ಎಚ್ಚರ ಇಲ್ಲ, 18 ತಾಸು ಅಂದ್ರೂ ಎಚ್ಚರ ಇಲ್ಲ, ಒಂದು ರಾತ್ರಿ ಫುಲ್ ಅಂದ್ರೂ ಎಚ್ಚರ ಇಲ್ಲ ಸರ್. ಹಂಗೇ ಮಲ್ಕೊಂಡಿರ್ತಿದ್ರು ಸರ್. ಉಸಿರು ಆಡ್ತತಿ ಸರ್, ಎಚ್ಚರ ಇಲ್ಲ ಸರ್. ಹೆಂಗ್ ಮಾಡ್ಬೇಕು ಸರ್ ನಾವು? ಅದು ಏನು ಸರ್, ಒಂದು ದಿನ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿವಿ ಸರ್ ನಾವು. ಇಲ್ಲಿ ನರ ಹೊಡ್ತಂತೆ ಸರ್. ಇಲ್ಲಿ ಮೀಟ್ ಗಟ್ಟಿಗೆ ಇಲ್ಲಿ ನರ ಹೊಡ್ತಂತೆ. ಅದು ಬಂದ್ಬಿಟ್ರೆ ಅವ್ರಿಗೆ ಮಬ್ಬು ಸರ್. ಬರೋದು ಮಕ್ಕಂಬಿಡೋದು ಸರ್. ಏನ್ ಮಾಡಿದ್ರು ಸರ್, ಹಿಂಗೆ ಬೀಳೋದು ಸರ್. ಕೈ ಕಾಲೆಲ್ಲ ಹಿಂಗೆ ಬಿದ್ದು ಬಿಡ್ತಾವ ಸರ್. ಜಲ್ ಸುರಿಯೋದು ಸರ್. ಒಂದಲ್ಲ ಸರ್ ಸಮಸ್ಯೆ. ಅದನ್ನ ಹೇಳ್ಬಾರ್ದು, ಯಾವ ಹೆಣ್ಣಿಗೆ ಬರ್ಬಾರ್ದು ಸರ್. ಅದು ಅಂತದನ್ನ ನಾನು ಅನುಭವಿಸಿದ್ದೆ ಸರ್. ಆ ಪರಮಾತ್ಮ ಗುರು ಸರ್ ಎಲ್ಲಿಂದ ಕಳಿಸಿದ್ರೇನು ಸರ್, ಬಂದಾರ ಸರ್ ಇವ್ರು ಸರ್ ಇಲ್ಲಿಗೆ. ಸರ್ ಪ್ರವೀಣ್ ಸರ್, ರೆಡ್ಡಿ ಸರ್ ಬಂದು ನಮ್ಮ ಮನೆಯವರಿಗೆ ವಿಸಿಟ್ ಕೊಟ್ಟಾರ ಸರ್. ನೋಡ್ರಿ ಸರ್, ಅವರು ನೋಡಿಲ್ಲ ನಮ್ಮ ಮನಿನ, ಗುರುನೇ ಕಳಿಸ್ಯಾರ ಸರ್. ನಮ್ಮ ಮನೆಯವ್ರು ಮಲ್ಕೊಂಡಿದ್ರನ್ ಸರ್. ಅವರು ಮಲ್ಕೊಂಡ್ರನ್ನ ಎಬ್ಸಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು, ಅವ್ರು ತಗೊಳಲ್ಲ ಸರ್, ಏನು ತಗೊಳಲ್ಲ. ಆದ್ರೂ ಅವ್ರು ತಗೊಂಡಾರ ಸರ್. ಅದನ್ನ ಕೊಬ್ಬರಿ ಎಣ್ಣೆ ತಗೊಂಡು ನನಗೆ ಫೋನ್ ಮಾಡಿದ್ರು ಸರ್. ಸ್ಕೂಲಿಗೆ ಹೋಗ್ತಾ ಇದ್ದೆ ಸರ್. ಅಲ್ಲಿ ಬರೀ ನನಗೆ 2700 ಕೊಡ್ತಿದ್ರು. ಅಲ್ಲಿಂದ ಬಂದಿಂದೆ ಈ ಸರ್ಗಳು ನನಗೆ ಮಾಹಿತಿ ಕೊಟ್ಟರು. ಇವ್ರು ಫ್ರೀ ಕೊಟ್ಟು ಹೋಗ್ಯಾರ ಸರ್ ನಮ್ಮ ಮನೆಯವರಿಗೆ ಒಂದು ಬಾಟ್ಲಿ. ನಮಗೆ ತಗೊಳ್ಳೋ ಶಕ್ತಿ ಇಲ್ಲ ಸರ್. ಮತ್ತೆ ಆಮೇಲೆ ಅಲ್ಲಿಂದ ತಗೊಂಡು ಸ್ಕೂಲಕ್ಕೆ ಬಂದ್ರು ಸರ್. ನೋಡಮ್ಮ, ಅಲ್ಲಿ ಮೀಟಿಂಗ್ ಮಾಡಿದ್ರು ಸರ್ ಅವರು ಸ್ಕೂಲಲ್ಲಿ. ನಮ್ಮ ಸ್ಟಾಫ್ನೆಲ್ಲ ಕುಂದಿರ್ಸ್ಕೊಂಡು ಪಾಂಪ್ಲೆಟ್ಸ್ ಕೊಟ್ರು. ಅದನ್ನೆಲ್ಲ ತಗೊಂಡು ತೋರಿಸಿದೆ ಸರ್. ನಮ್ಮ ಶಾಲೆ ಒಳಗ ನೀವು ಮಾಹಿತಿ ಕೊಡ್ರಿ ಅಂತ ಕೇಳಿದೆ ಸರ್ ನಾನು. ಪ್ರವೀಣ್ ಸರ್, ರೆಡ್ಡಿ ಸರ್ ಮಾಹಿತಿ ಕೊಟ್ರು. ಆಮೇಲೆ ಅವರು ಸರ್ಗಳು ತಗೊಂಡ್ರೆ ಸರ್. ಅವರು ನನಗೆ ಮತ್ತೇನೇನ್ ಸರ್ ಹೊರಗಡೆ ಬಂದು, ಸರ್ ಬಾಕ್ಸ್ ಹೆಂಗ್ ಮಾಡೋಣ, ತಗೋಣ ಏನ್ ಸರ್. ಸುಮಾರು ನೀವು 7 ತಿಂಗಳಿಂದ ಬಳಸ್ತಾ ಇದ್ದೀರಿ. ನಮ್ಮ ಮನೆಯವ್ರ ಕಂಪಲ್ಸರಿಯಾಗಿ ಮನೆಗೆ ಎಂಟ್ರಿ ಆದ್ಮೇಲೆ ನಿಮಗೆ ಏನು ಒಳ್ಳೇದಾಗೈತಿ ಸರ್. ನಮಗೆ ಒಳ್ಳೇದಾಗೈತಿ. ನಮ್ಮ ಮನೆಯವರ ಆರೋಗ್ಯ ಒಳ್ಳೇದಾಗೈತಿ. ನಾವು ಈಗೆಲ್ಲ ತಿಂಗಳ ಸೇಲ್ ಮಾಡ್ತೀವಿ. ರೆಡ್ಡಿ ಸರ್, ಪ್ರವೀಣ್ ಸರ್ ಸಪೋರ್ಟ್, ನಿಮ್ ಸಪೋರ್ಟ್ ಬಹಳ ಆಗೈತಿ ನಮಗೆ. ಆಮೇಲೆ ಮೆಡಿಸಿನ್ ತಗೊಳೋದು ಮತ್ತೆ ಆದ್ರೂ ಬಿಟ್ರು ಸರ್. ಅವ್ರ ಅದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಆಮೇಲೆ ಅವರು ಹೋಗೋದೇ ಬಿಟ್ರು ಸರ್ ಬೆಂಗಳೂರಿಗೆ. ಅಲ್ಲಿಂದ 1 ಒಪ್ಪತ್ತಿನ ಗುಳಿಗೆ ಬಿಟ್ರು ಸರ್. ಮತ್ತೆ ಇತ್ತಿತ್ತಾಗ ಪೂರ ನಾವ್ ಅದನ್ನ ಅದ್ರದ್ದು ಗಾಳಿ ಬಿಡಿಸ್ಕೊಳಂಗಿಲ್ಲ ಸರ್. ನಾವು ಗುಳಿಗಿದು ಎಲ್ಲ ಆರಾಮ ಇದಾರ ಸರ್. ತಿಂಗಳ 8,000, 10,000, 20,000 ಇಡ್ತಿದ್ವಿ ಸರ್. ಇವಾಗಂತೂ ಇಲ್ಲ ಸರ್. ಲಕ್ಷ್ಮಿನೇ ಬಂದತಿ, ಆರೋಗ್ಯವೇ ಭಾಗ್ಯ ಸರ್. ಬಹಳ ವಿಶ್ವಾಸ ಐತಿ ಸರ್. ಅದನ್ನ ಕಂಡಿಡ್ದಂತ ನಮ್ಮ ಗುರು ಸರ್ಗೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಂತ ಎಲ್ಲೇ ಆಗಿರ್ಲಿ ಫಸ್ಟ್ ಹಾಸ್ಪಿಟಲ್ ಬಿಡ್ಬೇಕು ಸರ್. ಇದನ್ನ ತಗೋಬೇಕು, ನಂಬಿಕೆ ಬೇಕು ಅವರಿಗೆ, ಮನುಷ್ಯರಿಗೆ ಫಸ್ಟ್. ಬಹಳ ನಮಗೆ ಒಳ್ಳೇದಾಗೈತೆ ಸರ್. ನಮ್ಮ ಸ್ಟಾಫ್ ನಲ್ಲಿ ಎಲ್ಲರೂ ತಗೊಂಡಾರ. ಶುಗರ್ಗಳೆಲ್ಲ ಕಮ್ಮಿ ಆಗ್ಯಾವ ಸರ್. ಅವರಿಗೆ BP, ಶುಗರು, ಮುಲ್ವಾದಿ ಅವನ್ನೆಲ್ಲ ತಗೊಂಡಾರ ಸರ್ ನಮ್ಮ ಸ್ಟಾಫ್ನಾಗೆಲ್ಲ. ಅವರು ಕಂಟಿನ್ಯೂ ಮಾಡ್ಯಾರ ಸರ್ ಸರ್ಗಳು. ಈಗ ತುಂಬಾ ಆರೋಗ್ಯವಾಗಿದ್ರು ಸರ್. ನಮ್ಮ ಮನೆಯವರಿಗೆ ಸರ್ ಮುಲ್ವಾದಿದಂತೂ ಬಹಳ ಸಮಸ್ಯೆ ಇತ್ತು ಸರ್. ಈಗ ಅದ್ರ ತಂಟಿಲ್ಲ ಸರ್. ನಾನು ಗಟ್ಟಿಗರ ಸಾಂಬಾರ್ ಮಾಡ್ಬೋದು. ಹ್ಞೂ ಸರ್, ನಾವ್ ಇದನ್ನು ಬಳಸ್ತೀವಿ ಸರ್. ಅಂದ್ರೆ ನಮ್ಮ ಮನೆಯವರ ಆರೋಗ್ಯ ಮಾತ್ರ ಸರ್. ನಾವೆಲ್ಲ ಸಾಲುಗಳು ಮಾಡೇ ಕಳ್ಸ್ಬೇಕು ಸರ್ ಬೆಂಗಳೂರಿಗೆ.
ನಡೆದಾರಿಗೇನೋ ಆಟೋದಾಗ ಕುಂತ್ಕೊಂಡ್ರೆ ಎಲ್ಲಿ ಬೀಳ್ತಾರೋ ಏನಲ್ಲ ಅನ್ನಂಗ ಆ ಪರಿಸ್ಥಿತಿ ಇತ್ತು ಸರ್. ನಮಗೆ ಹೇಳ್ಬಾರ್ದು ಸರ್, ಅದು ಅಂತ ಪರಿಸ್ಥಿತಿ ಬಂದಿತ್ತು. ನಾಡಿನ ಜನತೆಯರು ಎಲ್ಲರೂ ಸರ್ ನಂಬಿಕೆ ಫಸ್ಟ್ ಮೇನ್ ತಗೊಂಡು ಹಾಸ್ಪಿಟಲ್ ದೂರ ಮಾಡ್ಬೇಕು ಸರ್. ನಮ್ಮ ಕೇರಾಮೃತನ ಹತ್ತಿರ ತಗೊಂಡು ಅವರು ಬಳಸ್ತಾ ಹೋದ್ರೆ ಮಾತ್ರ ನಾವು ರೈತರು ಉಳಿಯಕ್ ಸಾಧ್ಯ ಸರ್. ಅದಕ್ಕೆ ಎಲ್ಲರ ಸಪೋರ್ಟ್ ಬೇಕು. ಜನಗಳಿಗೆ ಈ ಹಿಂದುಳಿಯೋದು ಅದನ್ನ ಹಾಸ್ಪಿಟ್ಲ್ ಅನ್ನೋದು ಬಿಡ್ಬೇಕು ಸರ್. ಅಷ್ಟೇ, ಹಂಗಿದ್ರೆ ನಾವು ಉದ್ಧಾರ ಆಗ್ತೀವಿ ಸರ್. ಎಸ್, ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಹರಪನಹಳ್ಳಿ ತಾಲೂಕಿನ ಒಂದು ಮಾಗಳಿ ತಾಲೂಕಿನಲ್ಲಿ ನೋಡ್ತಾ ಇದ್ರಲ್ಲ, ಒಬ್ಬ 7 ತಿಂಗಳ ಹಿಂದೆ ಆ ವ್ಯಕ್ತಿ ಮನುಷ್ಯ ತರನೇ ಇದ್ದಿಲ್ಲ, ಆ ಥರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಲ್ಕೊಂಡು ಒಂದು ಬಡ ಕುಟುಂಬ ಇವತ್ತು ಈ ಒಂದು ಕೀರಾಮೃತನ ಬಳಸೋದ್ರಿಂದ ಬಹಳಷ್ಟು ಜನ ಅವ್ರ ಮುಖಾಂತರ ನೋಡಿ ಅವರು ಚೆನ್ನಾಗಿದ್ದಾರೆ. 100 ಜನಕ್ಕೆ ಅವರು ಸ್ಫೂರ್ತಿಯಾಗಿದ್ದಾರೆ. ಈಗ ಸುಮಾರು ಎಷ್ಟು ಜನ ಕೊಟ್ಟಿದ್ರು ಸರ್ ನೀವೆಲ್ಲ? ನೋಡಿ, ತಾವು ಚೆನ್ನಾಗಾದ್ಮೇಲೆ ಸುಮಾರು ಒಂದು 250ಕ್ಕಿಂತ ಹೆಚ್ಚಿಗೆ ಜನಗಳು ಇವತ್ತು ಇವ್ರಿಗೆ ಕೊಟ್ಟಿದ್ದಾರೆ. ನಿಮ್ಮ ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ. ಈಗ ಇವ್ರ ರಿಲೇಷನ್ ಒಳಗೆ ಎಲ್ಲರಿಗೂ ಹೋಗಿ ಇವರೇ ಕಂಟಿನ್ಯೂ ಸರ್. 7 ತಿಂಗಳಿಂದ ಕಂಟಿನ್ಯೂ ಸರ್ ರಿಲೇಷನ್ ಎಲ್ಲ ಕೊಡ್ತಾ ಇದ್ದೀರಿ. ಅವರಿಗೆ ಸರ್ ತುಂಬಾ ಧನ್ಯವಾದಗಳು ಭದ್ರಪ್ಪ ಸರ್. ಆಮೇಲೆ ಸರ್ ಅದಕ್ಕೂ ಇದು ಆಯಿಲ್ ಸರ್, ಈಗ ಏರ್ ಆಯಿಲ್ ಕೂದಲು ಎಲ್ಲ ಉದುರಿರೋವೆಲ್ಲವೂ ಕಂಟಿನ್ಯೂ ಇವಾಗ ಉದುರಲ್ಲ ಸರ್. ಬಹಳ ಕಂಟ್ರೋಲ್ ಆಗೈತೆ ಸರ್. ನಮ್ಮ ಫ್ಯಾಮಿಲಿ ಕೂಡ ಎಲ್ಲ ತಗೊಂಡಾರ ಸರ್. ಅವನ್ನೆಲ್ಲ ನಾವು ಸೇಲ್ ಮಾಡಿವಿ ಸರ್. ಸೂಪರ್. ಹಂಗಾದ್ರೆ ಎಲ್ಲರೂ ತಿಳಿಸಬಹುದಲ್ಲ ಸರ್? ತಿಳಿಸಬಹುದು ಸರ್. ಖಂಡಿತ. ಏರ್ ಆಯಿಲ್ ಅಂತೂ ಫಸ್ಟ್ ಎಲ್ಲಾ ಮಹಿಳೆಯರು ತಗೊಂಡ್ಲಿ ಸರ್, ಬಳಸ್ಲಿ. ಬಹಳ ತುಂಬಾ ಖುಷಿಯಾಗಿದ್ದಾರೆ ಅವರು. ಈ ಒಂದು ಪ್ರಾಡಕ್ಟ್ ಬಗ್ಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. 100 ಜನ ತಿಳಿಸಿ, ನಿಮ್ಮಿಂದ 100 ಜನಕ್ಕೆ ಆರೋಗ್ಯವನ್ನು. ಅದ್ರ ಬಗ್ಗೆ ವೀರೇಶ್ ಸರ್ ಅಂತೂ ನಮ್ಮ ಮನೆಗೆ ಬಂದದ್ದು ನಮ್ಮ ಪುಣ್ಯ ಭಾಗ್ಯ. ನಾವು ಗುರು ಸರ್ ಅಂತ ಇನ್ನೂ ಥ್ಯಾಂಕ್ಸ್ ಹೇಳ್ಬೋದು.